ಸರಿಯಾದಂಥ ಫಿಲ್ಮ್ ಫೆಸ್ಟಿವಲ್ ಆಗ್ತಿದೆ ಅನ್ನೋದರಲ್ಲಿ ಎರಡು ಮಾತುಗಳಿಲ್ಲ. ಮುಖ್ಯಮಂತ್ರಿಗಳಾದಾಗಿಂದ ಸಿನಿಮಾದ ಬಗ್ಗೆ, ಸಿನಿಮಾದಲ್ಲಿ ಕೆಲಸ ಮಾಡೋರ ಬಗ್ಗೆ, ಸಿನಿಮಾದಲ್ಲಿ ಪಾತ್ರವಹಿಸೋರ ಬಗ್ಗೆ ಅನೇಕ ಸಂಕಷ್ಟಗಳನ್ನು ಸಾಧು ಕೋಕಿಲ ನನ್ನ ಮುಂದೆ ಬಂದು ಎಕ್ಸ್ಪ್ರೆಸ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಿದರು ಅವರು. ಕಲಾವಿದರಿಗೆ ಏನಾದರೂ ತೊಂದರೆ ಆದರೆ, ಏನು ಕಾಯಿಲೆ ಆದರೆ 75,000 ರೂಪಾಯಿಯನ್ನು ಕೊಡ್ತೀವಿ ಸರ್ಕಾರದವರು. ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿದಾಗ ಅವರು ಸಾಧು ಕೋಕಿಲ 1 ಲಕ್ಷ ರೂಪಾಯಿ ಕೇಳಬೇಕಂತ ಮಾಡಿದ್ದು ಕಾಣ್ತದೆ. ಮುಖ್ಯಮಂತ್ರಿಗಳು 1.5 ಲಕ್ಷ ರೂಪಾಯಿ ಕೊಟ್ಟರು ಅನ್ನೋಂಥ ಒಂದು ಹೇಳಿದರೆ ನಿಜವಾಗಿ ನಮ್ಗೆ ಭಾಳ ಹೆಮ್ಮೆ ಅನಿಸ್ತಿದೆ, ಅಭಿಮಾನ ಅನಿಸ್ತಿದೆ. ಅಂದರೆ ಅವರು ಸಿನಿಮಾ ಪ್ರಪಂಚದಲ್ಲಿರುವಂಥ ಜನರಿಗೆ ಎಷ್ಟೊಂದು ಉತ್ಸಾಹವನ್ನು ಕೊಡ್ತಾರೆ ಅನ್ನೋದನ್ನು ಬೇರೆ ಹೇಳಬೇಕಾಗಿಲ್ಲ. ಇದು ಒಂದು. ಇವತ್ತ ಸಿನಿಮಾಗಳು ಅವರು ನಮ್ಮ ಇರ್ಸದ್ ಹೇಳುವಾಗ ನಮಗೆ ನೆಮ್ಮದಿ ಅನ್ನೋದು ಜೀವನದಲ್ಲಿ ಭಾಳ ಕಡಿಮೆ. ಎಲ್ಲರಿಗೂ ಭಾಳ ಜನರಿಗೆ ನಾವು ನೋಡಿಲ್ಲ, ಎಷ್ಟು ಜನ ಇದೀವಿ ನಾವು, ಎಷ್ಟು ಜನ ನಾವು ನೆಮ್ಮದಿಯಿಂದ ಇರ್ತೀವಿ ಅನ್ನೋದನ್ನು ವಿಚಾರ ಮಾಡಿದ್ರೆ ಭಾಳ ಕಷ್ಟದ ದಿನ ಅನ್ನೋದನ್ನು ನಮಗೆಲ್ಲರಿಗೂ ಮನವರಿಕೆ ಆಗಿದೆ. ಅಂಥದ್ರಲ್ಲಿ ಇವತ್ತೇನು ಸಿನಿಮಾಗಳು ಬರ್ತಾವೆ, ಸಿನಿಮಾ ನಾವು ನೋಡೋಕೆ ಹೋಗ್ತೀವಿ, ಆವಾಗ ಕನಿಷ್ಠ 3ರಿಂದ 3.5 ತಾಸು ಜಗತ್ತಿನ ಭ್ರಮೆಯನ್ನೆಲ್ಲ ಮರೆತು ಮಾನಸಿಕವಾದಂಥ ನೆಮ್ಮದಿಯನ್ನು ನಾವು ಪಡ್ಕೋಬೇಕಂತಂದ್ರೆ ಅವು ಸಿನಿಮಾ ಟಾಕೀಸ್ಗಳು, ಸಿನಿಮಾ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಿ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ಮೊಬೈಲು, ಟಿ ವಿ ಇವೆಲ್ಲ ಬಂದಾವ. ನೀವೆಲ್ಲ ನೋಡ್ಬೋದು, ನಮ್ಮ ಬೆಂಗಳೂರಲ್ಲಿ ಸುಮಾರು ಸಿನಿಮಾ ಟಾಕೀಸ್ಗಳಿದ್ದು ಬರ್ತಾ ಬರ್ತಾ ಸಿನಿಮಾ ಅಲ್ಲಿ ನಡೆಯಲ್ದೆ ಅರ್ಧಕ್ಕೆ ಅವನ್ನೆಲ್ಲ ಥಿಯೇಟರ್ಗಳನ್ನು ಕೆಡೆದು ಕಾಂಪ್ಲೆಕ್ಸನ್ನು ಕಟ್ಟುವಂಥ ಕೆಲಸಗಳನ್ನು ನೀವು ನೋಡ್ತೀರಿ, ಇಷ್ಟೆಲ್ಲ ಮಾಡಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಾವು ಹೇಳಿದೆವು, ನಾವೆಲ್ಲ ಸಣ್ಣವರಿದ್ದೀವಿ. ಬಿ ಆರ್ ಪಂತೂಲ್ ಅವ್ರದ್ದೊಂದು ಸ್ಕೂಲ್ ಮಾಸ್ಟರ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾವನ್ನು ನೋಡಿದವರು ಒಬ್ಬರು ಸಹಿತ ಕಣ್ಣೀರು ಹಾಕದೆ ಹೋಗಿಲ್ಲ. ಅಷ್ಟೊಂದು ಉತ್ತಮವಾದಂಥ ಸಿನಿಮಾವನ್ನು ಮಾಡ್ತಿದ್ರು. ರಾಜ್ಕುಮಾರ್ ಅವರು ಭಾಗವಹಿಸಿದ ಬಂಗಾರ ಮನುಷ್ಯ, ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ ಇದ್ದೀವಿ. ನಿಮಗೆ ಹೇಳಿದ್ರೆ ವಿಚಿತ್ರ ಅನಿಸ್ಬೋದು. 11 ಸಾರಿ ಆ ಸಿನಿಮಾ ನೋಡಿದ್ದು ನಾನು. 11 ಸಾರಿ, ಒಂದ್ಸರಿ ಅಲ್ಲ, 11 ಸಾರಿ. ಇವತ್ತು ಟಾಕೀಸ್ಗಳು ಮಾಯ ಆಗ್ತವೆ, ಸಿನಿಮಾಗಳು ನಡೆಯೋದಿಲ್ಲ, ಸಿನಿಮಾ ಮಾಡಿದವ್ರು ಲಾಸ್ ಹಾಕ್ಕಾರ. ಇಂಥ ಎಲ್ಲ ವಿಚಾರವನ್ನು ನೀವು ಏನು ನಾಳೆ ನಾಡ್ದ 3-4 ದಿವಸಕ್ಕೆ ಮಾಡ್ತೀರಿ. ಕೇವಲ ಸಿನಿಮಾಗಳನ್ನು ಪ್ರದರ್ಶನ ಮಾಡೋದ್ರ ಕೂಡ ಸಿನಿಮಾದಲ್ಲಿರುವಂಥ, ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವಂಥ, ಸಿನಿಮಾದಲ್ಲಿರುವಂಥ ಆ್ಯಕ್ಟ್ರಸ್ಸು ಬೇರೆ ಬೇರೆಯವ್ರಿಗೆ ಏನೇನು ಸಮಸ್ಯೆಗಳದಾವೆ, ಯಾಕೆ ಇನ್ನೂ ಅಲ್ಲಿಗೆ ಸಿನಿಮಾ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಬರೋದಕ್ಕೆ ಸಮಸ್ಯೆಗಳದಾವೆ, ಇವನ್ನೆಲ್ಲವನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ನಿಮ್ಮಲ್ಲಿ ಇರುವಂಥ ನ್ಯೂನತೆಗಳನ್ನು, ತೊಂದರೆಗಳನ್ನು ಸರ್ಕಾರಕ್ಕೆ ಕೊಟ್ಟರೆ ಖಂಡಿತವಾಗಿ ಸರ್ಕಾರ ನಿಮ್ಮೆಲ್ಲರಿಗೆ ಸಹಾಯಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ಭರವಸೆಯನ್ನು ನಾನು ಮುಖ್ಯಮಂತ್ರಿಗಳ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ನನಗೆ ಗೊತ್ತಿದೆ ಮುಖ್ಯಮಂತ್ರಿಗಳದು. ಮುಖ್ಯಮಂತ್ರಿಗೆ ಏನಾದರೂ ಒಂದು ಮನದಟ್ಟಾದರೆ ಅದರಲ್ಲಿ ಅವರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಸಿನಿಮಾಗಳಿಗೆ, ನಾಟಕಗಳಿಗೆ ಭಾಳಷ್ಟು ಪ್ರೋತ್ಸಾಹ ಕೊಡುವಂಥ ಮುಖ್ಯಮಂತ್ರಿಗಳು. ಇಷ್ಟೆಲ್ಲ ವರ್ಷದಿಂದ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಟಾಕೀಸ್ಗಳು ನಡಿಬೇಕು, ಸಿನಿಮಾಗಳು ನಡಿಬೇಕು, ಸಿನಿಮಾಗಳನ್ನು ನೋಡಬೇಕು. ಜನ ಇವತ್ತೇನೆಂದರೆ ಈ ಮೊಬೈಲ್ ಬಂದದ್ರಿಂದ ಇಲ್ಲೇ ನಾವು ಸಿನಿಮಾ ನೋಡುವಂಥದ್ದನ್ನು ಎಷ್ಟೋ ಸರಿ ನಾವು ನೋಡ್ತೀವಿ. ಇದೆಲ್ಲ ಆಗಬಾರ್ದು. ಸಿನಿಮಾ ನಡಿಬೇಕು. ಸಿನಿಮಾ ಮಾಡುವಂಥ, ಅದರಲ್ಲಿ ಕನ್ನಡದಲ್ಲಿ ಇರುವಂಥ ಉತ್ತಮವಾದಂಥ ಸಿನಿಮಾಗಳು ಇನ್ನಷ್ಟು ಹೆಚ್ಚಿಗೆ ಬರಬೇಕು. ಹೆಚ್ಚಿಗೆ ಬರಬೇಕಾದ್ರೆ ನಮಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡಬೇಕಾದಂಥವ್ರು ನಾವು. ಸಹಕಾರ ಕೊಡೋದ್ರಿಂದ ಸಿನಿಮಾ ಟಾಕೀಸಿಗೆ ಹೋಗಿ ಸಿನಿಮಾ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದರೆ ಇಂಥ ಕಾರ್ಯಕ್ರಮಗಳು ಸಾರ್ಥಕ ಆಗ್ತಾವೆ ಅನ್ನುವಂಥ ಭಾವನೆ ನನ್ನದಾಗಿದೆ. ಏನೇ ಇದ್ದಿರಲಿ, ಸಾಧು ಕೋಕಿಲ ಅವರು ಬಂದು ನಮಗೆಲ್ಲ ವಿನಂತಿ ಮಾಡಿದಾಗ, ವಿಚಾರ ಹೇಳಿದಾಗ, ಇಂಥ ಕಾರ್ಯಕ್ರಮದಲ್ಲಿ ನಡೆಯುವಂಥ ಏನು ಮಾತುಗಳದವ, ಬೇರೆ ಬೇರೆಯವರು ವಿಚಾರಗಳದವ, ಅವನ್ನೆಲ್ಲವನ್ನು ತಿಳಿದುಕೊಂಡು ಬರುವಂಥ ದಿನಮಾನದಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ಚಲನಚಿತ್ರಕ್ಕೆ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡಬೇಕಾದದ್ದು ಜನಸಾಮಾನ್ಯರ ಕರ್ತವ್ಯ, ಈ ನಾಡಿನ ಜನರ ಕರ್ತವ್ಯ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತಿದೆ. ಆ ರೀತಿ ಪ್ರಕಾಶ್ ಅವರು ಹೇಳಿದರು, ಅನೇಕ ವಿಚಾರಗಳನ್ನು ಹೇಳಿದರು. ಹೊರ ರಾಜ್ಯದಿಂದ ಸಿನಿಮಾ ಬರಲಿ, ನಮ್ಮ ಸಿನಿಮಾ ಬರಲಿ, ಇವಕ್ಕೆಲ್ಲಕ್ಕೂ ಒಂದು ಉತ್ತಮವಾದಂಥ ರೀತಿಯಿಂದ ನಾವು ಅವನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದರೆ
ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಇದೊಂದು ಭಾಳ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಮತ್ತು ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯಕ್ರಮ. ಇದರಿಂದ ಈ ಕರ್ನಾಟಕದಲ್ಲಿದ್ದಂಥ ಕನ್ನಡ ನಾಡಿನ ಕನ್ನಡ ಜನತೆಯ ಆಶಯ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮದಾಗಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.